ಮಜಬಾ ಮಜ ಭಾರತ ಮಜಬಾ ಮಜ ಭಾರತ ಮಜಬಾ ಮಜ ಭಾರತ. ಸೋತಿರೋ ಎಲ್ಲ ಮೊಹರೆಗಳೇ ಸ್ವಲ್ಪ. ಹಾಯ್ ಎಲ್ರಿಗೂ ನಮಸ್ಕಾರ. ನೋಡ್ತಾ 5 ದಿನ ಮುಗ್ದೋಯ್ತು. ಈ ಶುಭ ಶುಕ್ರವಾರದ ಎಪಿಸೋಡ್ಗೆ ನಿಮ್ಮೆಲ್ಲರೂ ಪ್ರೀತಿಯಿಂದ ವೆಲ್ಕಮ್ ಮಾಡ್ತಾ ಇದ್ದೀನಿ. ಇದು ಮಜಾ ವಾರ್ತಾ ಸೀಸನ್ 3. ಇಲ್ಲಿ ಮಜಾ ಯಾವಾಗ್ಲೂ. ಈ ಮಜಾದ ಸಂತೆನಲ್ಲಿ ಮನಸ್ಫೂರ್ತಿಯಾಗಿ ನಗೋದಕ್ಕೆ ರೆಡಿ ಆಗಿರುವಂತ ನಮ್ಮ ಜಡ್ಜಸ್ ನಾವು ವೆಲ್ಕಮ್ ಮಾಡೋಣ. ಮೀಸೆ ಮರಿನಲ್ಲಿ ನಗುವಂತ ನಮ್ಮ ಮಂಗಳೂರಿನ ಮಹಾರಾಜ ಗುರೂಜಿ, ಸ್ವಾಗತ ಸುಸ್ವಾಗತ. ಆಲ್ ದಿ ಬೆಸ್ಟ್. ಆಸೆಗಣ್ಣಲ್ಲಿ ನಗುವಂತ ನಮ್ಮೂರ ಯುವರಾಣಿ ರಚಿ, ನಿಮ್ಗೂ ಕೂಡ ಸ್ವಾಗತ ಸುಸ್ವಾಗತ. ಥ್ಯಾಂಕ್ ಯು ಸೋ ಮಚ್ ಅನು. ಆಲ್ ದಿ ಬೆಸ್ಟ್ ಗೈಸ್. ಇನ್ನು ನಾವಿಲ್ಲಿರೋದೇ ನಗ್ಸೋದಕ್ಕೆ ಅಂತ ಯಾವಾಗ್ಲೂ ಹೇಳುವಂತ ನಮ್ಮ ಆಸ್ಥಾನ ಕಲಾವಿದರು ಬಾಯ್ಸ್ ಅಂಡ್ ಗರ್ಲ್ಸ್, ವೆಲ್ಕಮ್. ಹಾಗಿದ್ರೆ ಇನ್ಯಾಕೆ ಲೇಟು, ಲೆಟ್ಸ್ ವಾಚ್ ಅವರ್ ಫಸ್ಟ್ ಸ್ಕಿಟ್. ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ನಮ್ಮ ಲ್ಯಾಗ್ ಮಂಜ ರಸಿಕ ಶಿರೋಮಣಿ, ಹೂ ಅಂದ್ರೆ ಲ್ಯಾಗು, ಲ್ಯಾಗು ಅಂದ್ರೆ ಹೂ ಅಂತ. ಆದ್ರೆ ಅಂತ ಲ್ಯಾಗ್ ಮಂಜುನ್ಗುನು ಜೀವನದಲ್ಲಿ ಜಿಗುಪ್ಸೆ ಆಗ್ಬಿಟ್ಟಿದೆ ರೀ. ನಾವೆಲ್ಲರೂ ಅವನ ಹಿತೈಷಿಗಳಾಗಿ ಅವನ ಕಷ್ಟ ಸುಖ ಕೇಳ್ಬೇಕಲ್ವಾ? ಕೇಳ್ಕೊಂಬರೋಣ ಬನ್ನಿ. ಏನ್ ಮಾಡ್ತಾ ಇದೀಯ? ನಾಚ್ಕೊಂತ ಇದೀನ್ರಿ. ಸರಳ, ಇವತ್ತು ನಮ್ಮ ಸಂಸಾರ ಅನ್ನೋ ಸಾಗರದಲ್ಲಿ ಕಾಲಿಡ್ತಾ ಇದೀವಿ. ನಿನಗೇನನ್ಸುತ್ತೆ? ಯಾಕಾದ್ರೂ ಕಾಲಿಟ್ಟಿದೀವೋ ಅನ್ಸ್ತಾ ಇದೆ. ಏನಂದೆ? ನಮ್ ಜೀವನನೇ ಇಡಲ್ಲ ಕಣ್ರಿ. ನೋಡೆ, ನಮ್ ಸಂಸಾರ ಹೆಂಗಿರ್ಬೇಕು ಗೊತ್ತಾ? ನಾನೊಂದ್ ಗಿಡ ತಂದಿದ್ದೀನಿ. ಈ ಗಿಡದ ತರ ಹೂ, ಹಣ್ಣು, ಕಾಯಿ ತರ ಹಚ್ಚ ಹಸಿರಾಗಿರ್ಬೇಕಣೆ. ಇನ್ಮೇಲಿಂದ ನನಗೆ ಆ ಗಿಡ ಬೇರೆ ಅಲ್ಲ, ನೀವು ಬೇರೆ ಅಲ್ಲ ಕಣ್ರಿ. ಮಂಜು ಅಂದ್ರೆ ಆ ಗಿಡ, ಗಿಡ ಅಂದ್ರೆ ಈ ಮಂಜು. ಸರಿ ಕಣೆ, ಕಾಲಿಡಣ. ಸಂಸಾರದಲ್ಲಿ ಕಾಲಿಡಣ ಬನ್ನಿ. ಏನ್ರಿ, ಇಲ್ಲಿ ಕಾಲಿಡಕ್ಕೆ ನಾನು 22 ವರ್ಷ ಕಾಯ್ಬೇಕಾಯ್ತೇನ್ರಿ? ನಾನ್ ಡೈಲಿ ಇಡ್ತಾ ಇದ್ದೆ ಕಣೆ. ಅಂದ್ರೆ ಇದು ನನ್ನ ಮನೆ ಅಲ್ವೇನೆ, ಡೈಲಿ ಓಡಾಡ್ತಾ ಇದ್ದೆ. ಜೋಡಿಯಾಗಿ ಫಸ್ಟ್ ಟೈಮ್ ಅಂದೆ. ನಾನು ಮದುವೆ ಆಗಿರೋದು ನೋಡಿ ಇವರೆಲ್ಲ ಅವನ್ ಜೀವನ ಹಾಳಾಗೋಯ್ತು, ಸರ್ವ ನಾಶ ಆಗೋಯ್ತು, ಎಕ್ಕುಟ್ಟೋಯ್ತು ಅಂತ ಖುಷಿ ಪಡ್ತಾವ್ರೆ. ಅವ್ರಿಗೇನ್ ಗೊತ್ತು, ನಾನೇ ಬೇರೆ, ನನ್ನ ಸ್ಟೈಲೇ ಬೇರೆ ಅಂತ. ಈ ಪ್ರಪಂಚದಲ್ಲಿ ಈ 3 ತರ ಕ್ಯಾಟಗರಿ ಜನ ಇರ್ತಾರೆ ಕಣೆ. ಸಾಧನೆ ಮಾಡಿ ಮದುವೆ ಆಗೋರು, ಓಕೆ, ಮದುವೆ ಆಗಿ ಸಾಧನೆ ಮಾಡೋರು. ಅಡ್ಡಿಲ್ಲ, ನಾನು ಇವೆರಡು ಅಲ್ಲ ಕಣೆ. ಮತ್ತೆ ಮದುವೆನೆ ಸಾಧನೆ ಅಂತ 3ನೇ ಕ್ಯಾಟಗರಿ ನಂದು. ಅಂತ ಇದ್ದು ಸಾಧ್ಯ ಬಿಟ್ರಿ. ಸರಳ, ಇತ್ತೀಚೆಗೆ ಈ ಗಂಡ ಹೆಂಡತಿ ಪ್ರೀತಿ ಬಹಳ ಆರ್ಟಿಫಿಷಿಯಲ್ ಆಗ್ತದೆ. ಯಾವ್ದು ಕಣ್ರಿ ತುಂಬಾ? ಗಂಡ ಆಫೀಸ್ಗೆ ಹೋಗ್ಬಿಟ್ಟು ವಾಟ್ಸಪ್ ಅಲ್ಲಿ ಚಿನ್ನ, ಬಂಗಾರ, ಮುದ್ದು, ಐ ಲವ್ ಯು ಅಂತ ಕಳಿಸ್ತಾರೆ. ಅದ್ರಲ್ಲಿ ಏನ್ ಸ್ವಾರಸ್ಯ ಇದೆ? ಆ ಮೆಸೇಜ್ ಗಳಲ್ಲಿ ಏನು ಫೀಲಿಂಗ್ಸ್ ಇರಲ್ಲ. ಅದೇ ಹೆಂಡತಿ ಮುಂದ್ಗಡೆ ನಿಲ್ಸ್ಕೊಂಡು ಕೈ ಹಿಡ್ಕೊಂಡು ಕಂಡಲ್ ಕಣ್ಣಿಟ್ಟು ನೋಡ್ತಾ ಸರಳ ಐ ಲವ್ ಯು. ಹೆಂಗಿದೆ ಫೀಲು? ಹುಚ್ಚಿಡ್ದಂಗಿದೆ. ಅಲ್ಲ, ಇಷ್ಟು ಚಿಕ್ಕ ವಿಷಯ ಗಂಡಸರಿಗೆ ಯಾಕೆ ಗೊತ್ತಾಗಲ್ಲ ಅಂತ. ಯಾವ ಚಿಕ್ಕ ವಿಷಯ ರೀ? ಐ ಲವ್ ಯು ಅಂತ ಹೇಳೋದು ಕಣೆ. ಮರ್ತೇ ಬಿಡ್ತಾರೆ ಕಣೆ ರೀ. ಯಾವನಾದ್ರೂ ಏನನ್ನಾದ್ರೂ ಮರ್ತ್ಕೊಂಡು ಹಾಳಾಗ್ ಹೋಗ್ಲಿ, ನೀವು ಮಾತ್ರ ನನ್ನನ್ ಮರೆಯಲ್ಲ ತಾನೆ? ಮರೆಯಕ್ ನಾನೇನ್ ದಡ್ಡನೇನೆ? ಮಂಜು ಅಂದ್ರೆ ಪ್ರೀತಿ, ಪ್ರೀತಿ ಅಂದ್ರೆ ಮಂಜು. ಮೇಲ್ ಪ್ರೀತಿ ಮಾಡೋದು ಗೊತ್ತಿಲ್ಲ ನನಗೆ. ಮಲ್ಗೆ 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 ಮಲ್ಗೆ. ಏನ್ ಮಲ್ಕೊಳ್ಳಿ ಅಂದೇನೆ? ಸದಾಶಿವಂಗ್ ಅದೇ ಧ್ಯಾನ ಅಂತೆ. ಅಲ್ಲಿ ಮಲ್ಲಿಗೆ ಹುಮಾರನ್ ಬಂದಿದ್ದಾನೆ ನೋಡಿ. ಓ ಮಲ್ಲಿಗೆ, ಬರಯ್ಯ. ನಮಸ್ಕಾರ ಸರ್. ಏನ್ ಹೆಸರು? ನನ್ನ ಹೆಸರು ಶಾಂತವೀರಪ್ಪ ಅಂತ. ಎಲ್ಲ ಪ್ರೀತಿಯಿಂದ ಶಾಂತು 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 ಅಂತ ಕರೀತಾರೆ ಸರ್. ಚೆನ್ನಾಗಿದೆ ಕಣೆ ಹೆಸರು, ಶಾಂತು. ಹೇಳಿ ಸರ್, ಗೇಣ್ ಬೇಕಾ, ಮೊಳ ಬೇಕಾ, ಮಾರ್ಬೇಕಾ? ಎಲ್ಲ ಪ್ರೆಸ್ಸು 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 ಪ್ರೆಸ್ಸು. ಏನ್ ಮಾಡಿದ್ರಿ ಸರ್? ನೀನೇ ಹೇಳ್ದಲ್ಲ ಪ್ರೆಸ್ಸು ಅಂತ. ನಾನು ಈ ಪ್ರೆಸ್ ಹೇಳಿಲ್ಲ ಸರ್, ಪ್ರೆಸ್ಸು ಪ್ರೆಸ್ಸು ಅಂದೆ. ಅಲ್ಲೇ ಇಂಗ್ಲಿಷ್ ಜ್ಞಾನ ಬೆಳೆಸ್ಕೊಳ್ಳಲೆ, ಹಂಗಲ್ಲ ಹೇಳೋದು. ಇಂಗ್ಲಿಷ್ ಅಲ್ಲಿ ಸ್ಪೆಲ್ಲಿಂಗ್ ಏನ್ ಗೊತ್ತಾ? ಏನು? FREZYS, ಫ್ರೆಶ್. ಬಹಳ ಚೆನ್ನಾಗಿ ಹೇಳಿದ್ರಿ ಸರ್ ಸ್ಪೆಲ್ಲಿಂಗ್. ಹೇಳಿ ಸರ್, ಮೊಳ ಬೇಕಾ, ಮಾರ್ಬೇಕಾ? ಬುಟ್ಟಿನೇ ಕೊಡು. ನಿನ್ನ ಹತ್ರ ಲಾರಿ ಇದೆಯಾ? ಯಾಕೆ ಸರ್? ಅದ್ರಲ್ಲಿ ಹೂವಿದ್ರು ಕೊಟ್ಬಿಡು. ಓಹೋ, ಗೊತ್ತಾಯ್ತು ಸರ್.
ಹೊಸ್ದಾಗ್ ಮದ್ವೆ ಆಗಿದ್ದೀರಾ ಅಂತ ಅನ್ಸುತ್ತೆ. ಮುಖದಲ್ಲಿ ಕಡೆ ಎದ್ದು ಹೊಡಿತಾ ಇದೆ. ಕಾಸು ತಗೋ. ಸರಿ ಸರ್. ಸರ್ ಬರೀ 200 ರೂಪಾಯಿ, 200 ರೂಪಾಯಿ ಚೇಂಜ್ ಇಲ್ಲ ಸರ್. ನಾನು ಕೇಳಿದ್ನೇನೋ. ಗೊತ್ತಾಯ್ತು ಸರ್. ಮಂಜು ಅಂದ್ರೆ ಮಲ್ಗೆ, ಮಲ್ಗೆ ಅಂದ್ರೆ ಮಂಜು. ಗೊತ್ತಾಯ್ತು ಸರ್. ಬರ್ತೀನಿ ಸರ್. ಸರ್ ಶಾಂತವೀರಪ್ಪನವ್ರೆ, ಅಯ್ಯೋ ಶಾಂತರಾಗಿ ಯಾಕೆ ಹೇಳ್ತಾ ಇದ್ದೀರಾ? ನನ್ ಮದ್ವೆ ಆಗಿ 3 ತಿಂಗಳಾಯ್ತು ಸರ್. ಅಯ್ಯೋ ಮದುವೆ ಆದ್ರೆ ಖುಷಿ ಪಡ್ಬೇಕನ್ರಿ, ಹೇಳ್ತಿರಲ್ರಿ. 3 ತಿಂಗಳಿಗೆ ನನ್ನ ಹೆಂಡತಿ ಸತ್ತೋಗ್ಬಿಟ್ಲು ಸರ್. ದೇವರಮ್ಮ ಪಾಪ, ಏನಾಗಿತ್ತು? ಮಜಾ ಬರ್ತಾ ನೋಡ್ಬೇಕು, ಮಜಾ ಬರ್ತಾ ನೋಡ್ಬೇಕು ಒಂದು ಸರ್. ಕರ್ಕೊಂಬಂದ್ ಮೊದಲೇ ಸೀಟಲ್ಲೇ ಕೂರ್ಸಿದ್ದೆ ಸರ್. ಆ ಮಂಜು ಪಾವಗಡ ಸ್ಕಿಟ್ ನೋಡಿ ಚಿಡಿಸ್ಕೊಂಡು ಸತ್ತೋಗ್ಬಿಟ್ಲು ಸರ್. ಬೇಡ, ಆ ಮಂಜು ಪಾವಗಡನ ಹಂಗೆ ಜನಗಳನ್ನ ನಗ್ಸಿ ನಗ್ಸಿ ಸಾಯಿಸ್ಬಿಡ್ತಾನವ. ಸರ್ ನನ್ನ ಹೆಂಡತಿ ನಕ್ಕು ಸಾಯ್ಲಿಲ್ಲ ಸರ್. ಮತ್ತೆ ಆ ಮಂಜು ಪಾವಗಡನ ಮುಖ ನೋಡೇ ಸತ್ಬಿಟ್ಲು. ಚೆನ್ನಾಗಿರಿ ಸರ್. ನಿಮ್ ಹೆಂಡತಿ ನೋಡ್ತಾ ಇದ್ರೆ ನನ್ನ ಹೆಂಡತಿನೇ ನೋಡ್ದಂಗ ಆಗ್ತಿದೆ ಸರ್. ಹೋಗ್ರಿ ಸರ್, ಹೋಗ್ರಿ. ಸರಿ ಸರ್ ಬರ್ತೀರಿ. ಮಂಜು ಅಂದ್ರೆ ಮಲ್ಗೆ, ಮಲ್ಗೆ ಅಂದ್ರೆ ಮಂಜು. ಬರ್ತೀನಿ ಸರ್, ಬರ್ತೀನಿ ಸರ್. ಅಲ್ಲ ಇವನ್ ಮಲ್ಗೆ ಮಲ್ಗೆ ಅಂತ ಇದ್ಯಾವ್ದು ಬೇರೆ ಹೂವು ಕೊಟ್ಬಿಟ್ಟು ಹೋಗ ಅವ್ನ ಕಣೆ. ಇರ್ಲಿ ಬಿಡಿ. ಏನ್ರಿ ತನ್ನ ಗಂಡ ಹೆಂಡತಿಗೆ ಒಂದಿಷ್ಟು ಮಲಗೆ ತಂದು ಕೊಡಕ್ಕೆ ಹೇಳ್ತಾರೆ, ನೀವೇನ್ರಿ ಬುಟ್ಟಿಗಟ್ಲೆ ಹೂ ತಂದು ಕೊಟ್ಟಿದ್ದೀರಾ? ಎಲ್ಲ ಗಂಡಂದ್ರ ತರ ಅಲ್ಲ ಕಣೆ ನಾನು, ಸಪರೇಟ್. ಥ್ಯಾಂಕ್ಸ್ ಅಂದ್ರೆ ರೀ ಅಂದ್ರೆ ಪಂದ್ರೆ ಗಿಂದ್ರೆ ಬಂದ್ರೆ ಇವೆಲ್ಲ ನನ್ಗೆ ಹೇಳ್ಬೇಡ ಕಣೆ. ಹೆಸರು ಹಿಡಿದ್ ಕರಿ. ಆಯ್ತು ಬಿಡಲ್ಲ ಮಂಜ. ಯಾಕೇನಾಯ್ತು? ಹುಚ್ಚಿಡಿತಾ ಇದೆ ಕಣೆ. ರೀ ಈ ಹೂ ನಂಗೆ ಮುಡ್ಸಿ ಅಂತ ಹೇಳೋಣ ಅನ್ಕೊಂಡೆ, ಇದೆಲ್ಲ ಮುಡ್ಕೊಂಡ್ರೆ ಚೆನ್ನಾಗಿರಲ್ಲ. ಈ ಹೆಂಗಸ್ರು ಬಹಳ ಅಲ್ಪ ತುಪ್ರು. ಅವ್ರು ಕೇಳದೆ ಇಷ್ಟು, ಒಂದು ಮಳ ಹೂವ ಕೊಡಿಸ್ಬಿಟ್ರೆ ಸಾಕು ಗಂಡಂಗೋಸ್ಕರ ತನ್ನ ಪ್ರಾಣನೇ ಬಿಟ್ಟು ಬಿಡ್ತಾರೆ ಅನ್ನೋ ಸತ್ಯನ ಈ ಗಂಡಸ್ರು ಯಾಕೆ ಅರ್ಥ ಮಾಡ್ಕೊಳ್ಳಲ್ಲ ಸರಣ? ಹೂ ತಂದು ಕೊಡದೆ ಇರೋರು ಒಬ್ಬ ಗಂಡಸ್ರ. ಪ್ರತಿಯೊಬ್ಬ ಹೆಣ್ಮಗಳಿಗೂ ಹೂ ಕೊಡಿಸ್ಬೇಕು ಅಂತ ನಾನು ಧರಣಿ ಮಾಡ್ತೀನಿ, ಸತ್ಯಾಗ್ರಹ ಮಾಡ್ತೀನಿ. ಯಾರು ಕೊಡಿಸ್ಲಿಲ್ಲ ಅಂದ್ರೆ ನಾನೇ ಹೋಗಿ ಕೊಟ್ಟು ಬರ್ತೀನಿ. ಅಂದ್ರೆ ಅವ್ರ ಗಂಡಂದ್ರ ಗೆಳಿ ಅವ್ರ ಕೊಡಿಸ್ತೀನಿ ಅಂದೆ. ನಡಿ, ಇದೇ ಖುಷಿಲಿ ಸ್ವರ್ಗ ನೋಡೋಣ. ಗಂಡ ಅಂದ್ರೆ ಗಿಡ, ಗಿಡ ಅಂದ್ರೆ ಗಂಡ ಅಂತ ಅರ್ಧ ಎಲೆ ಹೂವನೇ ಉದ್ರೋಗ್ಬಿಟ್ಟವೆ ಒಂದೇ ವರ್ಷಕ್ಕೆ. ಏನೋ ಮದುವೆ ಅಂದ್ರೆ ಬಹಳ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತೀವಿ, ಹೊಸ್ದಾಗ ಅಷ್ಟೇ ಜೋರು. ಅದೇನೋ ಹೇಳ್ತಾರಲ್ಲ, ಅಗಸ ಹೊಸ್ದಾಗಿ ಬಟ್ಟೆನ ಎತ್ತೆತ್ತು ಒಗಿತಾನಂತೆ, ಸುಸ್ತಾದ್ಮೇಲೆ ಕುಕ್ ಸೈಡ್ಗೆ ಇಡ್ತಾನಂತೆ. ನನಗೂ ಈ ಚಿಕ್ಕ ವಯಸ್ಸಿಂದ ಕ್ರಿಕೆಟ್ನ ಸ್ಟೇಡಿಯಂ ಅಲ್ಲೇ ಲೈವ್ ಆಗಿ ನೋಡ್ಬೇಕು ಅಂತ ಆಸೆ ಇತ್ತು. ಸ್ಟೇಡಿಯಂಗೆ ಹೋಗಿ ನೋಡ್ದೆ, ಅದಕ್ಕಿನ್ನ ಟಿವಿಲಿ ನೋಡೋದೇ ಬೆಸ್ಟ್. ಮಲ್ಲಿಗೆ ಹೂವೆ ಮಾತಾಡಿ ಮಾತಾಡಿ, ಓ ಮಲ್ಲಿಗೆ ಹೂವೆ ಮಾತಾಡಿ ಮಾತಾಡಿ, ಓ ಮಲ್ಲಿಗೆ ಹೂವೆ ಮಾತಾಡಿ. ಸರಳ ಬಾಯಿಲೆ ಮಲ್ಲಿಗೆ ಹೂವೆ ನಂಗೊಂದು ಡೌಟ್ ಕಣೆ. ಹೇಳ್ರಿ. ಅಲ್ಲ ಮದುವೆ ಆದ್ಮೇಲೆ ಬರೀ ಈ ಹೆಂಗಸ್ರೇ ಖುಷಿಯಾಗಿರ್ತಾರೆ, ಗಂಡಸ್ರಾಗ ಡಲ್ಲಾಗಿರ್ತಾರೆ. ಅದೇ ಹೆಂಗಸರಿಗಿರೋ ತಾಕತ್ತು. ಇನ್ನೊಂದು ವಿಚಾರ, ಏನೋ ಸಂಸಾರ ಅಂದ್ರೆ ಇದೇ ಮಂಜು. ಸಂಸಾರ ಅಂದ್ರೆ ಅದೇನಾ? ನಾನು ಏನೇನೋ ಅನ್ಕೊಂಡಿದ್ದೆ. ನನ್ನ ಮದುವೆಗೂ ಸುಮಾರು ಜನ ಸಂಸಾರಸ್ಥರು ಬಂದಿದ್ರು. ಒಬ್ರಾದ್ರೂ ಸಂಸಾರ ಅಂದ್ರೆ ಹಿಂಗೆ ಅಂತ ಹೇಳಲೇ ಇಲ್ಲ. ನಾನು ಹಾಳಾಗಿ ಹೋಗ್ಲಿ ಅಂತಾನೆ ಹೇಳಿಲ್ಲ ಅನ್ಕೋತೀನಿ. ಈ ಹೆಂಗಸ್ರಿಗೆ ಶತ್ರು ಅಂತಾರೆ, ಆಹಾ ಗಂಡಸರಿಗೆ ಶತ್ರು. ಮಲ್ಲಿಗೆ 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 ಮಲ್ಲಿಗೆ. ಹಾಯ್ ಮಂಜು ಸರ್. ಏನ್ ಸರ್ ಬೇಜಾರಿದ್ದೀರಿ? ಏನಪ್ಪ ಶಾಂತವೀರಪ್ಪ? ಹೂ ತಗೊಳ್ಳಿ ಸರ್. ಅಲ್ಲ ಕಣಯ್ಯ, ವರ್ಷ ಕಳೆದಿದ್ದೇ ಗೊತ್ತಾಗ್ಲಿಲ್ಲ ನೋಡು. ನನಗೂ ಕಳೆದಿದ್ದೇ ಗೊತ್ತಾಗ್ಲಿಲ್ಲ ಸರ್, ಆದ್ರೆ ಚಾರ್ ಮಾತ್ರ ಹಂಗೆ ಉಳಿಸ್ಕೊಂಡಿದ್ರಿ ಸರ್. ನಿನ್ಗೊಬ್ಬನು ಕಾಣಿಸ್ಬೇಕು ನೋಡು. ಎಷ್ಟು ಕೊಡಿ ಸರ್ ಹೂವ? ಒಂದ್ ಮಳ ಕೊಡು ಸಾಕು. ಒಂದ್ ಮಳ? ಇದೇನ್ ಸರ್ ಇಷ್ಟ ದಿನ ಹೂ ಕೊಡ್ತಿದ್ದೆ, ಒಂದ್ ಬುಟ್ಟಿ ಒಂದ್ ಲಾರಿ ತಗೊಂತಿದ್ರಿ, ಈಗೇನ್ ಬರೀ ಒಂದ್ ಮಳ ತಗೊಂತಿದ್ರಿ? ಅನ್ನ ಬೆಂದಿದೆ ಇಲ್ಲ ಅಂತ ಒಂದ್ ಅಗಳು ಇಸಿದ್ರೆ ಸಾಕಣ, ತಪ್ಪಲೆ ಎಲ್ಲ ಇಸ್ಕ ಅವಶ್ಯಕತೆ ಇಲ್ಲ ಸರ್. ಆದ್ರೂ ಒಂದೇ ವರ್ಷಕ್ಕೆ ಏನ ಹೇಳದ್ ಕೇಳು, ಸ್ಪೀಡ್ ಚೆನ್ನಾಗಿದೆ ಅಂತ ಒಂದ್ ಸ್ವಲ್ಪ ತಿನ್ಬೋದು. ಊಟ ತಿಂಡಿ ಬಿಟ್ಟು ಬರೋ ಸ್ವೀಟ್ ನ ತಿನ್ನಕ್ಕಾಗುತ್ತೇನಾ? ಕರೆಕ್ಟ್ ಸರ್, ನೀವ್ ಹೇಳಿದ್ ಕರೆಕ್ಟ್. ಹೂ ಇಟ್ಕೊಳ್ಳಿ, ಆದ್ರೆ ಬೇಜಾರಾಗಿ ಮಾತ್ರ ಹೂ ಇಸ್ಕೋಬೇಡಿ ಸರ್. ಒಳ್ಳೆ ಎನರ್ಜಿಲಿ ಇಸ್ಕೊಳ್ಳಿ. ನಿಮ್ ಹೆಂಡತಿ ನೋಡಿದ್ರೆ ನನ್ನ ಹೆಂಡತಿನೇ ನೋಡ್ದಂಗ ಆಗುತ್ತೆ ಸರ್. ಬರಲ್ಲ ಸರ್? ಬಾಯ್ ಸರ್. ಮಂಜು ಅಂದ್ರೆ ಮಲ್ಗೆ, ಮಲ್ಗೆ ಅಂದ್ರೆ ಮಂಜು ಸರ್. ಅಲ್ಲ ಕಣೆ, ದುಡ್ಡಾದ್ರು ಏನ್ ಬೇಡ, ಹಂಗೆ ಇಟ್ಕೊಳ್ಳಿ ಸರ್. ಬಾಯ್ ಸರ್. ಏನ್ ಮಲ್ಗೆನೋ ಅದೇನ್ ಮಂಜನೋ. ಅಮ್ಮ, ಓಹೋ, ಯಜಮಾನ್ರೆ ಸುಮ್ನೆ ಕುತ್ಕೊಬಿಟ್ಟಿದ್ದೀರಾ? ಇನ್ನೇನ್ ಮಾಡೋಣ? ಅಲ್ಲ ಊಟ ತಿಂಡಿ ಏನಾದ್ರು ಮಾಡ್ತೀರಾ? ಸ್ವಲ್ಪ ತಗೋಬರ್ರಿ. ಹಾ ತಗೊಂಬಾರೆ. ಊಟ ತಿಂಡಿ ಅಂತ ಹೇಳಿದ ತಕ್ಷಣ ತಗೊಂಬಂದ್ ತಿನ್ಬಿಡಿ. ನಿಮ್ಮ ಅಮ್ಮನ ಹಂಗೆ ತಿನ್ 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 ಸತ್ತೆ ಹೋಗ್ಬಿಟ್ಲು. ನೀವು ತಿನ್ 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 ಹೊಟ್ಟೆ ಹೆಂಗ್ ಬೆಳೆಸ್ಕೊಂಡಿದಾರ ನೋಡಿ.
ಅಲ್ಲ ಟೀ ಏನಾದ್ರು ಸ್ವಲ್ಪ ಟೀ ಪಿತ್ತ ಕಣ್ರಿ, ಕುಡಿಬಾರ್ದು. ಅಯ್ಯೋ ಅಯ್ಯೋ, ಟೀ ಯಾರಾದ್ರೂ ಕುಡಿತಾರ? ಹಗ್ಲ ಇಡೀ ಟೀ ಕುಡಿತಾನೇ ಇರಿ. ಕಾಫಿ ಆದ್ರೂ ಕಾಫಿ ಹೀಟ್ ಬಂದು ಕುತ್ಕೊಂಡ್ಬಿಟ್ರೆ ನಿಮ್ಮ ಚಾಕ್ರಿ ಮಾಡೋರು ಯಾರು? ಓ ಶರ್ಬತ್ ಆದ್ರೂ ಶರ್ಬತ್. ಅಯ್ಯೋ ಶರ್ಬತ್ ತಂಪು, ನೀವು ತಣ್ಣಗ ಕುತ್ಕೊಂಡ್ಬಿಟ್ರೆ ನನಗತಿ ಏನ್ರಿ? ಓಲ್ ವಿಷನಾರು ತಂದು ಬಡಿ ಅತ್ತ ಸಾಯ್ತೀನಿ ಅತ್ತಾಗೆ. ಇಷ್ಟು ಬೇಗ ಸಾಯ್ಬೇಡ್ರಿ, ಒಂದ್ 10 ವರ್ಷ ವೇಟ್ ಮಾಡಿ, ನಾನೇ ಕಲ್ಸ್ಕೊಡ್ತೀನಿ. ಏನಾದ್ರು ಬೇಕಾ ಅಂತಾಳೆ, ಕೇಳಿದ್ರೆ ನೀನ್ ಪಿತ್ತ ನೆಗಡೆ ಕೆಮ್ಮು ಅಂತ. ಸರಿ, ಹೂನನ್ ಬಂದಿದ್ದೇನ್ರಿ? ಬಂದಿದ್ದ. ಹೂ ತಗೊಂಡ್ರಾ? ತಗೊಂಡೆ. ಎಷ್ಟ್ ತಗೊಂಡ್ರಿ? ತಗ. ಏನ್ರಿ ಇದು, ಇಷ್ಟ ಹೂ ತಗೊಂಡಿದ್ದೀರಾ? ಈ ಮುಷ್ಟಿಗೆ ಇಷ್ಟೇ ಸಾಕ್ಬಿಡು. ಈ ಮದ್ವೆ ಆದಾಗ ಒಂದು ಪುಟ್ಟ ಹೂ ತಗೊಂತಾ ಇದ್ರಿ. ಅವಾಗ ದೋಸೆ ಇತ್ತ ಕಣೆ, ಅವಾಗ ಎನರ್ಜಿ ಇತ್ತು, ಒಂಥರ ಇದಿತ್ತು. ಈಗೇನು ಇಲ್ಲ. ಆಯ್ತು ಬಿಡಿ, ಗಂಟ್ಲು ಹರ್ಕಬೇಡಿ. ಏನ್ರಿ, ಗಂಡಂದ್ರೆ ಹೆಂಡ್ತಿರಿ ಹೂ ಕೊಡೋದೇ ಹೆಚ್ಚು, ಇಷ್ಟೊಂದು ಹೇಳಕ್ಕಾಗತ್ತಾ ರೀ? ನಂಗ್ ನಿದ್ದೆ ಬರ್ತಾ ಇದೆ, ಬನ್ನಿ. ಹೋಗ್ ಮಲ್ಕ. ಮಂಜು ಏನ ಹೋಗ, ನಾ ಟಿವಿ ನೋಡಿ ಬರ್ತೀನಿ. ಅಯ್ಯೋ ನಿದ್ದೆ ಬರ್ತಾ ಇದೆ, ಬಾ ಮಂಜು. ಗಿಡ ದಿನ ದಿನ ಎಲೆ ಉದುರ್ತಾನೆ ಇದೆ. ಈ ಹೆಂಗಸರಿಗೆ ಯಾಕೆ ಸಾರ್ ಬುದ್ಧಿ ಇಲ್ಲ? ಈ ಪ್ರಪಂಚದಲ್ಲಿ ನಮ್ದು ಅಂತ ಏನು ಇಲ್ಲ. ಮದುವೆಗಿನ್ನ ಮುಂಚೆ ಎಂತೆಂಥ ಬುಕ್ಸ್ ಓದ್ತಾ ಇದ್ದೆ. ಮದುವೆ ಆದ್ಮೇಲೆ ನಿತ್ಯ ಪ್ರಾರ್ಥನಾ ಸ್ತೋತ್ರಗಳು. ಶಕ್ತಿ ಇದಾದ್ರೂ ಓದ್ತೀನಿ. ನೀವು ಓದಿ, ಒಳ್ಳೊಳ್ಳೆ ಸಂದೇಶ, ಒಳ್ಳೊಳ್ಳೆ ಸಾರಾಂಶಗಳು ಸಿಗುತ್ತೆ. ಮಲ್ಗೆ 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 ಮಲ್ಗೆ. ಆಯ್ ಮಂಜು ಸರ್, ಇದೇನ್ ಸರ್? ನಾನು ದಿನ ಹೂ ಕೊಡ್ತಾ ಇದ್ದೀನಿ, ನೀವು ತಗೊಂತಿದ್ದೀರಾ ಒಳಗೆ ಹೋಗ್ತೀರಾ, ತಗೊಂತೀರಾ ಒಳಗೆ ಹೋಗ್ತೀರಾ, ಅದ್ರ ಹೊರಗೆ ಬಂತ. ಸಾರ್, ಪ್ರಪಂಚದಲ್ಲಿ ನನ್ನ ಮನೆ ಬಿಟ್ರೆ ಬೇರೆ ಯಾವ ಮನೆನೂ ಇಲ್ಲೇನೋ ನಿನಗೆ? ಮಂಜು ಸಾರ್ ಮಲ್ಗೆ, ಮಂಜು ಸಾರ್ ಮಲ್ಗೆ. ನಾನು ಒಬ್ಬನೇ ಮಲ್ಗೆ ಯೂಸ್ ಮಾಡೋದು, ಬೇರೆ ಯಾರು ಯೂಸ್ ಮಾಡಲ್ಲೇನಾ? ಯಾಕೆ ಸರ್ ಒಂದೇ 2-3 ವರ್ಷಕ್ಕೆ ಹಿಂಗಾಗ್ಬಿಡ್ತಾ ಸರ್? ಮಾತಾಡ್ಬಿಟ್ಟು ಸುಮ್ಮನೆ ಹೋಗ್ತಾರ. ಬರ ಬೈಲ್ ತಗೋ, ಈ ಬುಕ್ ತಗ. ಸ್ತೋತ್ರಗಳು ಓದ್ಕ, ಒಳ್ಳೊಳ್ಳೆ ಸಂದೇಶ ಸಾರಾಂಶಗಳು ಇರ್ತಾವ. ಅರ್ಥ ಆಯ್ತಾ? ಸರಿ ಸರ್, ಬರ್ತೀನಿ ಸರ್. ಆದ್ರೂ ಒಂದ್ ಮೊಳ ತಗೊಂಡಿದ್ರೆ ಹೋಗಲೇ.